ನಮಸ್ಕಾರ ವೀಕ್ಷಕರೇ, ಇವತ್ತು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಸ್ವಲ್ಪನ ಕಹಿ ಇಲ್ದಂಗೆ ಹಾಗಲಕಾಯಿ ಸಾಂಬಾರ್ ಮಾಡೋಣ ಬನ್ನಿ. ಫಸ್ಟಿಗೆ ಮಸಾಲೆ ರುಬ್ಕೊಬಿಡೋಣ. 2 ಈರುಳ್ಳಿ ಹಾಕೋತಾ ಇದ್ದೀನಿ, ದಪ್ಪನಾಗಿ ಹಚ್ಕೊಂಡು 2 ಟೊಮೊಟೊ ಹಾಕೋತಾ ಇದ್ದೀನಿ, ಅರ್ಧ ಹೋಳು ಕಾಯಿ ಹಾಕೋತಾ ಇದ್ದೀನಿ. ಈ ಸಾಂಬಾರ್ಗೆ ಒಂದೇ ಪೌಡರ್ ಹಾಕೋದು, ಸಾಂಬಾರ್ ಪೌಡರ್ ಅಷ್ಟೇ. 4 ಸ್ಪೂನ್ ಅಕ್ಕಿ ಸಾಕಾಗುತ್ತೆ. ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಅದನ್ನ ರುಬ್ಕೊಬಿಡೋಣ. ನೋಡಿ, ಈ ತರ ರುಬ್ಕೋಬೇಕು, ನುಣ್ಣಗಿರ್ಲಿ. ಈ ಕಡೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದ 4 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಅದು ಸಿಡ್ದಾದ ತಕ್ಷಣನೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿನ ಹಾಕೊಳ್ಳೋಣ. ಇವಾಗ ನಾನು ಮುಂಚೆನೆ ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡಿ ಉಪ್ಪಲ್ಲಿ ನೆನೆಸಿಟ್ಟಿದ್ದೆ. ನಮಗೆ ಕಹಿನೇ ತಿನ್ನಕ್ಕಾಗಲ್ಲ ಅಂತ ಅನ್ನೋರು ಈ ತರ ಉಪ್ಪಲ್ಲಿ ನೆನೆಸಿಟ್ಬಿಟ್ಟು ಮಾಡ್ಕೊಂಡು ತಿನ್ಬೋದು. ಒಂದ್ ಸ್ವಲ್ಪನೂ ಕಹಿ ಇರೋದಿಲ್ಲ. ಹಾಗಲಕಾಯಿನ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ನೀವು ಎಷ್ಟು ಹುರ್ಕೋತಿರೋ ಅಷ್ಟು ಕಹಿ ಹೋಗುತ್ತೆ. ಚೆನ್ನಾಗಿ ಹುರ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿ ಸಿಗುತ್ತೆ. ಈ ತರ ಹಿಂಗಾಗೋ ತರ ಹುರ್ಕೊಳ್ಳಿ ಸಾಕು. ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಅದಕ್ಕೇನೆ 1 ಚಿಟಿಕೆ ಅರಿಶಿನ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಉಪ್ಪು ಅರಿಶಿನದಲ್ಲಿ ಚೆನ್ನಾಗಿ ಹುರ್ಕೊಬಿಟ್ಟು ಆಮೇಲೆ ನಾವು ರುಬ್ಕೊಂಡಿರುವಂತ ಮಸಾಲೆಗಳನ್ನ ಹಾಕೊಳ್ಳೋಣ. ಹಾಗಲಕಾಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಜ್ವರ ಬಂದಾಗ, ಸುಟ್ಟಿರೋ ಗಾಯ ಆದಾಗ ವಾಸಿ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಪ್ರೆಗ್ನೆನ್ಸಿ ಆಗಿರೋ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೇದಿದೆ. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಮ್ಮ ಮಗುಗೂ ಆಗ್ಲಿ ನಿಮ್ಗೂ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ. ಇದನ್ನ ತಿನ್ನಿ, ನಿಮ್ಮ ಡೆಲಿವರಿಗೆ ತುಂಬಾ ಸಹಾಯ ಆಗುತ್ತೆ. ಈ ಒಂದು ತರಕಾರಿನ ತಪ್ಪದೆ ತಿನ್ನಿ. ಇವಾಗ ನಾವು ಮಸಾಲೆನ ಚೆನ್ನಾಗಿ ಡ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ಮಿಕ್ಸಿಗೆ ಹಾಕೊಂಡಿರೋದು ಬರೀ ಹಸಿ ತರಕಾರಿ, ಹುರಿದಿರೋ ತರಕಾರಿ ಅಲ್ಲ. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಹಸಿ ಸ್ಮೆಲ್ ಹೋದ್ಮೇಲೆ ಈ ತರ ಸ್ವಲ್ಪ ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ, ಯಾವ ಅದಕ್ಕೆ ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಇವಾಗ ಸ್ವಲ್ಪ ಬೆಲ್ಲ ಹಾಕೊಳ್ಳಿ. ಬೆಲ್ಲ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಕಹಿ ಒಂದ್ ಸ್ವಲ್ಪನೂ ಕಾಣೋದಿಲ್ಲ ನಿಮಗೆ. ಇವಾಗ ಕುಕ್ಕರ್ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಿ 2 ವಿಷಲ್ ನಾವು ಕೂಗಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟೇ, ಹಾಗೆ ಹೋಯ್ತು. ಖಂಡಿತ ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಇದೇ ತರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ರೆಸಿಪಿ ಈಸಿಯಾಗಿ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.